ಚಿಕ್ಕಮಗಳೂರು ಟಿಕೆಟ್ ಫೈಟ್ಗೆ ಈಗ ಟ್ವಿಸ್ಟ್ ಸಿಗ್ತಾ ಇದೆ. ನನಗೆ ಟಿಕೆಟ್ ತಪ್ಪಿಸಲು ಕೆಲವರು ಪಿತೂರಿ ಮಾಡ್ತಿದ್ದಾರೆ ಅಂತ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಹೊಸ ಬಾಂಬ್ ಸಿಡಿಸಿದ್ದಾರೆ. ಉಡುಪಿ ಚಿಕ್ಕಮಗಳೂರು ಟಿಕೆಟ್ ಫೈಟ್ಗೆ ಟ್ವಿಸ್ಟ್ ಸಿಗ್ತಾ ಇರುವಂತದ್ದು. ನನ್ನ ಪಕ್ಷದ ಕೆಲವರಿಂದಲೇ ಟಿಕೆಟ್ ತಪ್ಪಿಸಲು ಷಡ್ಯಂತ್ರ ನಡೀತಾ ಇದೆ ಅಂತ ಶೋಭಾ ಕರಂದ್ಲಾಜೆ ಅವರು ಹೊಸ ಬಾಂಬ್ ಸಿಡಿಸಿದ್ದಾರೆ. ಬೆಳಗಾವಿಯಲ್ಲಿ ಕೊಟ್ಟಂತಹ ಹೇಳಿಕೆ ವಿರೋಧ ವ್ಯಕ್ತವಾದರೆ ಹೈಕಮಾಂಡ್ ಮಾಹಿತಿಯನ್ನ ಕಲೆ ಹಾಕುತ್ತೆ. ಹೈಕಮಾಂಡ್ ಸರ್ವೆ ನಡೆಸಿದೆ, ಹೈಕಮಾಂಡ್ಗೆ ಮಾಹಿತಿ ಹೋಗಿರುತ್ತೆ ಅಂತ ಹೇಳ್ತಾರೆ. ಖಂಡಿತವಾಗಿ ಆಗುತ್ತೆ. ಪಿತೂರಿ ಮಾಡಿದಾಗ್ಲೇ ಹೈಕಮಾಂಡ್ ಗಮನ ಕೊಡುದು. ಯಾಕೆ ಶೋಭನಿಗೆ ವಿರೋಧ ಮಾಡ್ತಾರೆ ಅಂತ ವರದಿ ತರಿಸ್ಕೊಂತಾರೆ. ಅವಾಗ ಸತ್ಯ ಗೊತ್ತೇ ಆಗುತ್ತೆ. ನನ್ನ ಕ್ಷೇತ್ರದಲ್ಲಿ ನಾನು ಬಹಳ ಸ್ಪಷ್ಟವಾಗಿ ಹೇಳಿದ್ದೀನಿ, ಅಭಿವೃದ್ಧಿ ಆಧಾರದಲ್ಲೇ ನಾನು ಓಟ್ ಕೇಳ್ತೀನಿ. ಖಂಡಿತವಾಗಿ ಆಗುತ್ತೆ. ಪಿತೂರಿ ಮಾಡಿದಾಗ್ಲೇ ಹೈಕಮಾಂಡ್ ಗಮನ ಕೊಡುದು. ಯಾಕೆ ಶೋಭನಿಗೆ ವಿರೋಧ ಮಾಡ್ತಾರೆ ಅಂತ ವರದಿ ತರಿಸ್ಕೊಂತಾರೆ. ಅವಾಗ ಸತ್ಯ ಗೊತ್ತೇ ಆಗುತ್ತೆ. ನನ್ನ ಕ್ಷೇತ್ರದಲ್ಲಿ ನಾನು ಬಹಳ ಸ್ಪಷ್ಟವಾಗಿ ಹೇಳಿದ್ದೀನಿ, ಅಭಿವೃದ್ಧಿ ಆಧಾರದಲ್ಲೇ ನಾನು ಓಟ್ ಕೇಳ್ತೀನಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್. ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಕಿರಣ್, ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಅವರು ತಮ್ಮದೇ ಪಕ್ಷದ ಕೆಲವರಿಗೆ ಮೆಸೇಜ್ ಅನ್ನ ಕೊಡುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದಾರಾ ಈ ಮುಖಾಂತರ? ಖಂಡಿತವಾಗ್ಲೂ ಕೂಡ ಕಳೆದ ಒಂದು ತಿಂಗಳಿಂದ ಉಡುಪಿ ಮತ್ತು ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದಲ್ಲಿ ಶೋಭಾ ಕರಂದ್ಲಾಜೆ ವಿರುದ್ಧ ಸಾಕಷ್ಟು ಒಂದು ವಿರೋಧವೂ ಕೂಡ ವ್ಯಕ್ತ ಆಗ್ತಾ ಇರುವಂತದ್ದು. ಉಡುಪಿ ಭಾಗದಲ್ಲಿ ಮೀನುಗಾರರ ಒಂದು ಸಮುದಾಯ ಏನಿದೆ ಅದು ವಿರೋಧ ವ್ಯಕ್ತಪಡಿಸಿದರೆ, ಚಿಕ್ಕಮಗಳೂರಿನಲ್ಲಿ ಅವರದೇ ಕಾರ್ಯಕರ್ತರ ಹೆಸರಿನಲ್ಲಿ ಪತ್ರ ಅಭಿಯಾನ ಹಾಗೇನೆ ಗೋಬ್ಯಾಕ್ ಅಭಿಯಾನವೂ ಕೂಡ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ನಡೀತಾ ಇರುವಂತದ್ದು. ಇದರ ಬೆನ್ನಲ್ಲೇ ಶೋಭಾ ಕರಂದ್ಲಾಜೆ ಅವರು ಸಾಕಷ್ಟು ಒಂದು ಹೇಳಿಕೆಯನ್ನು ಕೂಡ ಕೊಡ್ತಾ ಇರುವಂತದ್ದು. ಎಲ್ಲವನ್ನೂ ಕೂಡ ಸೂಕ್ಷ್ಮವಾಗಿ ಹೈಕಮಾಂಡ್ ಗಮನಿಸ್ತಾ ಇದೆ. ಹೈಕಮಾಂಡ್ ಎಲ್ಲವನ್ನೂ ಕೂಡ ಗಮನಿಸಿ ಆ ಟಿಕೆಟ್ ಅನ್ನು ಕೊಡುವ ವಿಶ್ವಾಸವಿದೆ. ಅಭಿವೃದ್ಧಿಯ ಹೆಸರಿನ ನನ್ನ ಮತವನ್ನು ಕೇಳ್ತೀನಿ ಅನ್ನೊಂದು ಹೇಳಿಕೆಯನ್ನು ಕೂಡ ಕೊಡ್ತಾ ಇರುವಂತದ್ದು. ಅದರ ಜೊತೆಗೆ ಇದೀಗ ಅವರು ಒಂದು ಪರೋಕ್ಷವಾಗಿ ಸ್ವಪಕ್ಷದ ನಾಯಕರ ವಿರುದ್ಧವೂ ಕೂಡ ಒಂದು ಹೇಳಿರುವಂತದ್ದು. ನನ್ನ ವಿರುದ್ಧ ಯಾರೆಲ್ಲ ಪಿತೂರಿಯನ್ನು ಮಾಡ್ತಾ ಇದ್ದಾರೆ, ಯಾಕೆಂದ್ರೆ ಆ ಟಿಕೆಟ್ ತಪ್ಪಿಸುವಂತಹ ಒಂದು ಹಿನ್ನೆಲೆಯಲ್ಲಿ ಈ ರೀತಿಯ ಗೋಬ್ಯಾಕ್ ಅಭಿಯಾನ ಮತ್ತು ಮೀನುಗಾರರ ಒಂದು ಸಮುದಾಯದ ಒಂದು ವಿರೋಧವೂ ಕೂಡ ವ್ಯಕ್ತ ಆಗ್ತಿದೆ ಅನ್ನೋ ಮಾತಿನ ದಾಟಿಯಲ್ಲೂ ಕೂಡ ಹೇಳ್ತಾ ಇರುವಂತದ್ದು. ಯಾಕೆಂದ್ರೆ ಉಡುಪಿ ಮತ್ತು ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದಲ್ಲಿ ಸಾಕಷ್ಟು ಒಂದು ಟಿಕೆಟ್ ಆಕಾಂಕ್ಷಿಗಳ ದೊಡ್ಡ ಸಾಲೆ ಇರುವಂತದ್ದು. ಉಡುಪಿ ಭಾಗದಲ್ಲೂ ಕೂಡ 3-4 ಜನರ ಒಂದು ಆಕಾಂಕ್ಷಿಗಳ ಒಂದು ಪಟ್ಟಿ ಇರುವಂತದ್ದು. ಹಾಗೇನೆ ಚಿಕ್ಕಮಗಳೂರು 4 ವಿಧಾನಸಭಾ ಕ್ಷೇತ್ರಗಳಿಂದಲೂ ಕೂಡ ಆಕಾಂಕ್ಷಿಗಳು ಕೂಡ ಇರುವಂತದ್ದು. ಹಾಗಾಗಿ ಆ ಟಿಕೆಟ್ಗೆ ಒಂದು ಪಿತೂರಿಯನ್ನು ಕೂಡ ನಡೆಸ್ತಾ ಇದ್ದಾರೆ ಆಕಾಂಕ್ಷಿಗಳು ಅನ್ನೋ ನಿಟ್ಟಲ್ಲೂ ಕೂಡ ಶೋಭಾ ಕರಂದ್ಲಾಜೆ ಅವರು ಕೂಡ ಹೇಳಿರುವಂತದ್ದು. ವೀಣಾ, ಎಸ್, ಥ್ಯಾಂಕ್ ಯು ಕಿರಣ್ ತಮ್ಮ ಮಾಹಿತಿಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.